ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಂಗೆ ಆಲ್ರೆಡಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತೂ ಮಾಡ್ತಾ ಇರ್ತೀವಿ. ಈಗ ನಾವು ವಿ ಆಲ್ಸೋ ಸ್ಟಾರ್ಟಿಂಗ್ ಕಂಪ್ಯೂಟರ್ ಸೈನ್ಸ್. ಸೊ ತುಂಬ ಜನ ಮಕ್ಕಳು CET ಒಳ್ಳೆ ರ್ಯಾಂಕ್ ತೊಗೊಂಡು ಎಲ್ಲ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಹೋಗ್ತೀರಾ. ಬಟ್ ಅದೇ ಕಂಪ್ಯೂಟರ್ ಸೈನ್ಸ್ನ ನೀವು PUCಲಿ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿಬೇಕು. ಐ ಆಲ್ವೇಸ್ ಟೆಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸಬ್ಜೆಕ್ಟ್ನ ಕಂಪ್ಲೀಟ್ಲಿ ಅರ್ಥ ಮಾಡಿಸಿ ನಿಮಗೆ ಟೀಚ್ ಮಾಡೋಕ್ಕೋಸ್ಕರ, ಈ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮನ್ನು ಹೇಳ್ಕೊಡೋಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಬಲರಾಮ್ ಸರ್ ಅಂತ. ಸೊ ಬಲರಾಮ್ ಸರ್ ಬನ್ನಿ. ಓಕೆ, ಸೊ ಇವರು ಬಲರಾಮ್ ಸರ್ ಅಂತ. ಸೊ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಈಗ. ಸೊ ಕಂಪ್ಲೀಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಔಟ್ ಆಫ್ 70 65+ ಮಿನಿಮಮ್ ತರಿಸ್ಕೊಡ್ತಾರೆ. ಏನೇ ನಿಮ್ಗೆ ಡೌಟ್ಸ್ ಇದ್ರೂ ಅವ್ರ ವೀಡಿಯೋಸಲ್ಲಿ ಕಮೆಂಟ್ ಮಾಡಿ. ಇವತ್ತು ಸೆಕ್ಷನ್ ವೈಸ್ ಹೇಳ್ಕೊಡ್ತಾರೆ. ಅದಾದ ನಂತರ ನಿಮ್ಗೆ ಯಾವ ಚಾಪ್ಟರ್ಸ್ ಬೇಕೋ ಎಲ್ಲದನ್ನು ಒನ್ ಶಾರ್ಟಲ್ಲಿ ವಿತ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಕೊಡ್ತಾರೆ. ಆ್ಯಂಡ್ ಬಲರಾಮ್ ಸರ್ ಯಾರೂ ಅಲ್ಲ, ಅವ್ರು ನನ್ನ ಸೀನಿಯರು. ನಾನು PUC ಇದ್ದಾಗ ನನ್ನ ಕೂರಿಸಿ ಓದಿಸ್ತಾ ಇದ್ರು ಅವರು. ಅದಕ್ಕೆ ನಾನು ಸರ್ ಅಂತ ಹೇಳಿದ್ರೆ ಅಣ್ಣ ಅಂತ ಕರೀತಾರೆ ಯೂಶಲಿ. ಆ್ಯಂಡ್ ಅವ್ರು ನಮ್ಗೆ ಸಿಂಪ್ಲಿಫೈಡ್ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ ನನಗೆ. ಸೊ ಏನೇ ಇದ್ದರೂ ಇನ್ನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ನೀವು ಸರ್ನ ಹಿಡ್ಕೊಳ್ಳಿ, ಅರ್ಥ ಆಯ್ತಾ? ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸೊ ನನ್ನ ಮೈಕ್ನ ಸರ್ ಕೊಡ್ತೀನಿ. ನೀವೇನೇ ಸರ್ ಹೇಳ್ತಾರೆ ಅದಾದಮೇಲೆ ಯು ಕ್ಯಾನ್ ಆಸ್ಕ್ ಡೌಟ್ಸ್ ಟು ಸರ್ ಓನ್ಲಿ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ರಾಜೇಂದ್ರ. ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟೆ. ಅದು ಬೇಕಾಗಿದ್ದಿಲ್ಲ ಸೀನಿಯರ್ ಅಂತೆಲ್ಲ, ಬಟ್ ಸ್ಟಿಲ್ ಇಟ್ಸ್ ಹ್ಯಾಪಿ ಫಾರ್ ಮೀ ಟು ಬಿ ಎ ಸೀನಿಯರ್. ಆ್ಯಂಡ್ ನಿನಗೆ ಹೆಲ್ಪ್ ಮಾಡಬೇಕು, ಮತ್ತು ಇಲ್ಲಿರೋ ಎಲ್ಲ ಮಕ್ಕಳಿಗೂ ತುಂಬ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಐ ಕೇಮ್ ಆ್ಯಸ್ ಅ ವಾಲಂಟಿಯರ್ ಫಾರ್ ಯು. ಜಸ್ಟ್ ಯು ಆಸ್ಕ್ ಮೀ ಒನ್ ಟೈಮ್, ಐ ಕೇಮ್ ಆ್ಯಸ್ ಅ ವಾಲಂಟಿಯರ್. ನೀ ನಾಟ್ ಟು ವರಿ ಅಬೌಟ್ ಎನಿಥಿಂಗ್. ಸೊ ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಸೈನ್ಸ್ ಅಂದ ತಕ್ಷಣ ಭಯ ಪಡಬೇಡಿ. ಲಾಜಿಕ್ ಹೆಂಗೆ ಹಾಕೋದು, ಪ್ರೋಗ್ರಾಮಿಂಗ್ ಹೆಂಗೆ ಮಾಡೋದು, ಸಿಂಟ್ಯಾಕ್ಸ್ ಹೆಂಗೆ ಮಾಡೋದು, ಏನು ಎತ್ತ ಅದೆಲ್ಲ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಡೈರೆಕ್ಟ್ಲಿ ಯು ಕ್ಯಾನ್ ಸ್ಕೋರ್ 70 on 70 ಸಿನ್ಸ್ ಇಟ್ ವಿಲ್ ಬಿ ವೆರಿ ಈಸಿ. ದ ಒನ್ಲಿ ಥಿಂಗ್ ಈಸ್ ನೀವು ಹೇಗೆ ಅನಾಲಿಸಿಸ್ ಮಾಡ್ತೀರಾ, ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಸೊ ದಟ್ ಈಸ್ ದ ಒನ್ಲಿ ಥಿಂಗ್ ಐ ಆಸ್ಕ್ ಫಾರ್ ಯು ಪೀಪಲ್. ಪ್ಲೀಸ್ ಫಾಲೋ ಮೀ. ಆ್ಯಂಡ್ ನಾವೇನು ಹೇಳ್ತೀವೋ ಅದನ್ನು ನೀವು ನೀಟಾಗಿ ಗೈಡ್ಲೈನ್ಸ್ ಮಾಡಿ. ಇವತ್ತಿಗೆ ನಾನು ಕ್ವೆಶನ್ ಪೇಪರ್ ಪ್ಯಾಟ್ರನ್ ಆ್ಯಂಡ್ ಸೆಕ್ಷನ್ ವೈಸ್ ಅನಾಲಿಸಿಸ್ ಹೇಗೆ ಬರುತ್ತೆ ಏನು ಅಂತ ನಾನು ಇದು ಹೇಳ್ಕೊಡ್ತೀನಿ. ನೀವು ನೋಡ್ಬೋದು ಇನ್ ದ ಪ್ರೀವಿಯಸ್ ಒನ್ ಯು ಕ್ಯಾನ್ ಸಿ ಇಯರ್ ನಿಮಗೆ 4 ಸೆಕ್ಷನ್ ಇರುತ್ತೆ. ಪಾರ್ಟ್ ಎ 20x1 ವಿಚ್ ಮೀನ್ಸ್ ನಿಮಗೆ 20 ಕ್ವೆಶನ್ಗಳಿರುತ್ತೆ. ಎಲ್ಲ 1 marks ಕ್ವೆಶನ್ಸು. ಆ್ಯಂಡ್ ಪ್ರೀವಿಯಸ್ ಇಯರ್, ಅದರ್ ಪ್ರೀವಿಯಸ್ ಇಯರಿಂದ ನಿಮಗೆ ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದ್ದಾರೆ ಏನಂತ, ಲೈಕ್ MCQs, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್, ಅದೆಲ್ಲ ಈ 20x1 ಮಾರ್ಕ್ಸಲ್ಲಿ ಕವರ್ ಆಗುತ್ತೆ. ದೋಸ್ ಹೂ ವಿಲ್ ಸ್ಕೋರ್ 20 on 20 ಇನ್ ದಿಸ್ ಸೆಕ್ಷನ್, ಅವ್ರಿಗೆ ಗ್ಯಾರಂಟಿ ಕೊಡ್ತೀನಿ, ದೇ ಆರ್ ರೆಡಿ ಟು ಸ್ಕೋರ್ 70 on 70. ಯಾಕಂದರೆ ನಮ್ಗೆ ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ ಆಪ್ಷನ್ ಇರುತ್ತೆ, ಪಾರ್ಟ್ ಸಿ ಅಲ್ಲಿ ಆಪ್ಷನ್ ಇರುತ್ತೆ, ಪಾರ್ಟ್ ಡಿ ಅಲ್ಲಿ ಆಪ್ಷನ್ ಇರುತ್ತೆ. ಬಟ್ ಆಪ್ಷನ್ ಇಲ್ದಿರೋ ಒಂದೇ ಒಂದು ಸೆಕ್ಷನ್ ಅಂದರೆ ಪಾರ್ಟ್ ಎ. ಫ್ರಮ್ ಪಾಸ್ಟ್ ಆ್ಯಂಡ್ ಪ್ರೀವಿಯಸ್ ಇಯರ್ಸಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಅದೇ ಹೇಳ್ಕೊಬರೋದು, ದೋಸ್ ಹೂ ವಿಲ್ ಸ್ಕೋರ್ ಔಟ್ ಆಫ್ ಔಟ್ ಇನ್ ಪಾರ್ಟ್ ಎ ಸೆಕ್ಷನ್, ದೇ ಆರ್ ರೆಡಿ ಟು ಸ್ಕೋರ್ ಔಟ್ ಆಫ್ ಔಟ್ ಇನ್ ರಿಮೈನಿಂಗ್ ಸೆಕ್ಷನ್ಸ್. ಬಿಕಾಸ್ ಇಲ್ಲಿ ನನಗೊಂದು 4 ಕ್ವೆಶನ್ಸ್, ಆ್ಯಕ್ಚುಲಿ ಇಲ್ಲಿ ನಾನು 2 ಆನ್ಸರ್ ಮಾಡಬೇಕಾಗಿರೋದು. ಸಾರಿ, 2 ಇಲ್ಲಿ 6 ಕ್ವೆಶನ್ಸ್ ಇರುತ್ತೆ. ಐ ವಿಲ್ ಟೆಲ್, ಇಲ್ಲಿ 6 ಕ್ವೆಶನ್ಸ್, 6 to 8 ಕ್ವೆಶನ್ಸ್ ಇರುತ್ತೆ. ಬಟ್ ಇಲ್ಲಿ ನಾನು ಆನ್ಸರ್ ಮಾಡಬೇಕಾಗಿರೋದು ಬರೀ 4. ಇಲ್ಲೂ 4 ಆನ್ಸರ್ ಮಾಡಬೇಕಾಗಿರೋದು, ಇಲ್ಲೂ 4 ಆನ್ಸರ್ ಮಾಡಬೇಕಾಗಿರೋದು. ಬಟ್ ವೆನ್ ಐ ಡೂ ದಿಸ್, ನನಗೆ ಇಲ್ಲಿ ಗೊತ್ತಿಲ್ಲ, ಒಂದು ಕ್ವೆಶನ್ ಗೊತ್ತಿಲ್ಲ ಅಂದರೂ ಐ ಕ್ಯಾನ್ ಚೂಸ್ ಅನ್ ಆಪ್ಷನ್, ಇನ್ನೊಂದು ಆಪ್ಷನ್ ಇರುತ್ತೆ. ಸೊ ಅದನ್ನೆಲ್ಲ ನಾನು ಅವಾಯ್ಡ್ ಮಾಡೋದು 20x1 ಆ ಚಾನ್ಸೇ ಇರಲ್ಲ ನಮಗೆ. ಆ 20x1 ನಾನು ಲಾಸ್ಟ್ ಮಿನಿಟಲ್ಲಿ ನಿಮಗೆ ಹೇಗೆ ಸ್ಕೋರ್ ಮಾಡಬೇಕು, ಆ್ಯಂಡ್ ವಾಟ್ ಎವರ್ ಐ ಟೆಲ್, ನಾನು ಏನೇನು ಹೇಳ್ಕೊಡ್ತಿದ್ದೀನೋ ಅದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. 20x1 ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇವತ್ತಿಗೆ ಸೆಕ್ಷನ್ ವೈಸ್ ಅನಾಲಿಸಿಸ್ ಹೇಳ್ಕೊಡ್ತೀನಿ. ಎಲ್ಲಿ ಹೇಗೆ ಯಾವ್ಯಾವ ಕ್ವೆಶನ್ಸಿಂದ ಯಾವ್ಯಾವ ಇಂಪಾರ್ಟೆಂಟ್ ಬರುತ್ತೆ, ಮತ್ತು ಯಾವ್ಯಾವ ಪಾರ್ಟಿಯಿಂದ ಯಾವ್ಯಾವ ಸೆಕ್ಷನ್ ಬರುತ್ತೆ. ಸೊ ಪಾರ್ಟ್ ಎಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಐ ವಿಲ್ ಗೋ ವಿತ್ ದ ಬಾಟಮ್ ಅಪ್ ಅಪ್ರೋಚ್. ನೀವೆಲ್ಲ ಫಸ್ಟ್ PUCಯಲ್ಲಿ ಓದಿರ್ತೀರಾ. 2 types ಆಫ್ ಡಿಸೈನಿಂಗ್ ಇರುತ್ತೆ, ಬಾಟಮ್ ಅಪ್ ಅಪ್ರೋಚ್ ಆ್ಯಂಡ್ ಟಾಪ್ ಡೌನ್ ಅಪ್ರೋಚ್ ಅಂತಿದೆ. ಸೊ ವಿ ಆಲ್ವೇಸ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ನಾವು ಯಾವಾಗಲೂ ರಿವರ್ಸ್ ಇಂಜಿನಿಯರಿಂಗ್ ಜಾಸ್ತಿ ಮಾಡೋದು. ಸೊ ನಾವು ಬಾಟಮ್ ಅಪ್ ಅಪ್ರೋಚ್ ಡಿಸೈನಲ್ಲೇ ನೋಡೋಣ. ಲೆಟ್ ಅಸ್ ಸಿ ಹಿಯರ್. ಪಾರ್ಟ್ ಡಿ ಅಲ್ಲಿ 2 ಸಬ್ ಕ್ವೆಶನ್ಸ್ ಇರುತ್ತೆ. 1 5th main and 6th main. 5th main ಅಲ್ಲಿ ಕ್ವೆಶನ್ ನಂಬರ್ಸ್ ಫ್ರಮ್ 37 to 44. ಆನ್ಸರ್ ಎನಿ 4 questions. Answer any 4 questions. Each question carries 5 marks. ವಿಚ್ ಮೀನ್ಸ್ ನೀವು ಬರೀ 4 ಕ್ವೆಶನ್ಸ್ ಅಷ್ಟೇ ಆನ್ಸರ್ ಮಾಡಬೇಕಾಗಿರೋದು. ಆಗಲೇ ಹೇಳ್ದಂಗೆ ನಿಮ್ಗೆ ಆಪ್ಷನ್ ಇರುತ್ತೆ ಅಂತ ಹೇಳಿದೆ. ನೀವು ಬೇಕಿದ್ರೆ ಇಲ್ಲಿ ನೋಡಿ 1 2 3 4 5 6 7 8 ವಿಚ್ ಮೀನ್ಸ್ 1:2 ರೇಷಿಯೋದಲ್ಲಿ ನಿಮಗೆ ಕ್ವೆಶನ್ಸ್ ಇದೆ.
8 ಕ್ವೆಶನ್ ಇದೆ, ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು ಜಸ್ಟ್ 4 ಕ್ವೆಶನ್ಸ್. ಸೊ ಇಲ್ಲಿ ಯಾವ್ಯಾವ ಕ್ವೆಶನ್ ನಂಬರ್ ಯಾವ್ಯಾವ ಥರ ಟಾಪಿಕ್ಸಲ್ಲಿ ಕವರ್ ಆಗುತ್ತೆ, ಇಟ್ಸ್ ವೆರಿ ಸಿಂಪಲ್. ಕ್ವೆಶನ್ ನಂಬರ್ 37 ಇಸ್ ಬೇಸ್ಡ್ ಆನ್ ಡೇಟಾ ಸ್ಟ್ರಕ್ಚರ್ಸ್. ಡೇಟಾ ಸ್ಟ್ರಕ್ಚರ್ಸ್ ಅಂದಿದ ತಕ್ಷಣ ತುಂಬ ತಲೆಗೆ ಕೆಟ್ಟೋಗುತ್ತೆ. ಆಲ್ಗರಿದಮ್ಸ್ ಬರುತ್ತೆ, ಆಪ್ಟಿಮೈಸೇಷನ್ ಅಂತ ಏನು, ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಅರೇಸು, ಕ್ಯೂಸು, ಅದೆಲ್ಲ ಏನು ತಲೆ ಕೆಡ್ಸ್ಕೋಬೇಡಿ. ಐ ವಿಲ್ ಹೆಲ್ಪ್ ಯು ವಿತ್ ಡೇಟಾ ಸ್ಟ್ರಕ್ಚರ್ಸ್. ಆದರೆ ನಾನು ಫಸ್ಟ್ ಡೇಟಾ ಸ್ಟ್ರಕ್ಚರ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ, ಬೇಸ್ಡ್ ಆನ್ ಯುವರ್ ಕ್ವೆರೀಸ್. ನೆಕ್ಸ್ಟ್ 38 ಕ್ವೆಶನ್ ಇಸ್ ಬೇಸ್ಡ್ ಆನ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹೂಪ್ಸ್. ಇದರಲ್ಲಿ ನಿಮಗೆ ಗ್ಯಾರಂಟಿ ನೀವೇ ಗೆಸ್ ಮಾಡ್ಬೋದು. ವಾಟ್ ಆರ್ ಆಲ್ ದ ಕ್ವೆಶನ್ಸ್ ಇಟ್ ಮೇ ಬಿ, ವಾಟ್ ಆರ್ ಆಲ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹೂಪ್ಸ್. ಇದರ್ ಇಟ್ ಮೇ ಬಿ ಇದಾಗಿರ್ಬೋದು, ಲೈಕ್ ಪಾಲಿಮಾರ್ಫಿಸಮ್ ಅಂದರೆ ಏನು, ಡೈನಮಿಕ್, ಆರ್ ಎಕ್ಸ್ಪ್ಲೈನ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹೂಪ್, ಆರ್ ಎಕ್ಸ್ಪ್ಲೈನ್ ಎನಿ 5 ಕಾನ್ಸೆಪ್ಟ್ಸ್ ಆಫ್ ಹೂಪ್ಸ್, ಆರ್ ಯಾವುದೇ ಥರದ್ದು ಯಾವುದೇ ಕ್ವೆಶನ್ ಬೇಕಾದರೂ ಅದರಿಂದ ಬರುತ್ತೆ. ನೆಕ್ಸ್ಟ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಕ್ಲಾಸಸ್ ಅಂದರೆ ಏನು, ಆಬ್ಜೆಕ್ಟ್ಸ್ ಅಂದರೆ ಏನು, ಹೌ ಡು ಯು ಡಿಫೈನ್ ಆ್ಯಂಡ್ ಹೌ ಡು ಯು ಎಕ್ಸ್ಟ್ರಾಕ್ಟ್, ಹೌ ಡು ಯು ಡಿಫೈನ್ ದ ಆಬ್ಜೆಕ್ಟ್ಸ್, ಹೌ ಡು ಯು ಸಿಂಟ್ಯಾಕ್ಸ್ ಬರೀರಿ, ಅದ್ರ ಬೇಸಿಸ್ ಮೇಲೆ ಬರುತ್ತೆ. ನೆಕ್ಸ್ಟ್ ಫಂಕ್ಷನ್ ಓವರ್ಲೋಡಿಂಗ್. ಇಟ್ಸ್ ಅ ವೆರಿ ಈಸಿ ಚಾಪ್ಟರ್. ಇದರಲ್ಲಿರೋದು 3 ಕಾನ್ಸೆಪ್ಟ್ಸು. ಒಂದು ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಏನು, ಅದನ್ನು ಸಿಂಟ್ಯಾಕ್ಸು. ನೆಕ್ಸ್ಟ್ ಇನ್ಲೈನ್ ಫಂಕ್ಷನ್ ಆ್ಯಂಡ್ ಫ್ರಂಟ್ ಫಂಕ್ಷನ್. ಫ್ರಂಟ್ ಫಂಕ್ಷನಲ್ಲಿ ಮ್ಯಾಕ್ಸಿಮಮ್ ದೇ ಮ್ಯಾಸ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ದೆನ್ ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಡಿಸ್ಟ್ರಕ್ಟರ್ಸ್. ಇಲ್ಲಿ ನಿಮಗೆ ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಡಿಸ್ಟ್ರಕ್ಟರ್ಸಲ್ಲಿ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್ ಅಂತ ಕೇಳ್ಬೋದು. ವಿ ಹ್ಯಾವ್ 3 ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್: ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸ್, ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಕಾಪಿ ಕನ್ಸ್ಟ್ರಕ್ಟರ್ಸ್. ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಕೇಳ್ಬೋದು, ಅಥವಾ ಯಾವುದನ್ನ ಒಂದನ್ನು ಸ್ಪೆಸಿಫೈ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೇಳ್ಬೋದು. ನೆಕ್ಸ್ಟ್ ಇನ್ಹೆರಿಟೆನ್ಸ್. ಇದರಲ್ಲಿ ಡೈರೆಕ್ಟ್ ಯು ಕ್ಯಾನ್ ಆಲ್ರೆಡಿ ಗೆಸ್ ದಟ್ ಇದರಲ್ಲಿ ಡೈರೆಕ್ಟ್ ಕ್ವೆಶನ್ ಬಂದು ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಆರ್ ಎಕ್ಸ್ಪ್ಲೇನ್ ಎನಿ 3 ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ವಿತ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಅಂತಂದ್ರೂ ಬರ್ಬೋದು. ನೆಕ್ಸ್ಟ್ ಬರೋದು ಡೇಟಾಬೇಸ್ ಕಾನ್ಸೆಪ್ಟ್ಸ್. ಇಲ್ಲಿ ನೀವು ಸ್ವಲ್ಪ ಇದು ವ್ಯಾಸ್ಟ್ ಇರೋದ್ರಿಂದ ಕಾನ್ಸೆಪ್ಟ್ಸು ಆ್ಯಂಡ್ ಥಿಯರಿಟಿಕಲ್ ಆಗಿರೋದ್ರಿಂದ ಯು ಮೇ ನಾಟ್ ಗೆಸ್ ವಾಟ್ ಆಲ್ ದ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಡ್. ಇಲ್ಲಿ 3 ಸ್ಕೀಮಾ ಆರ್ಕಿಟೆಕ್ಚರ್ ಕೇಳಿರ್ಬೋದು, ಅಥವಾ 2 ಟೈರ್ ಸರ್ವರ್ಸ್ ಆರ್ಕಿಟೆಕ್ಚರ್ಸ್ ಕೇಳ್ಬೋದು, ಅಥವಾ ಯಾವುದೇ ಥರ ಕ್ವೆಶನ್ಸ್ ಬರ್ಬೋದು. ಬಟ್ ವಿ ವಿಲ್ ಗೋ ಥ್ರೂ ವಿತ್ ಅವರ್ಸ್ದಾದ್ಮೇಲೆ ಐ ವಿಲ್ ಟೇಕ್ ದ ಮಾಡೆಲ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಹೌ ಟು ಆನ್ಸರ್ ಆಲ್ ದೋಸ್ ಥಿಂಗ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇರೋದು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೋಪಾಲಜೀಸ್ ಅಂತ ಬರುತ್ತೆ. ಟೋಪಾಲಜೀಸ್ ಆಗ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಬರೋದೇ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಬರುತ್ತೆ, ಮತ್ತು OSI ರೆಫರೆನ್ಸ್ ಮಾಡೆಲ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಅಬೌಟ್ ಯುವರ್ 4 into 5 20 marks. Easily you can score 20 marks. Depends on what type of question you will choose. ನೀವು ಯಾವ ಟೈಪ್ ಆಫ್ ಕ್ವೆಶನ್ ಚೂಸ್ ಮಾಡ್ತೀರೋ ಅನ್ನೋದು ಈಸಿಲಿ ನೀವು ಇದರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಡಿ ಅಲ್ಲಿ ಒನ್ ಮೋರ್ ಸಬ್ ಮೇನ್ ಇರುತ್ತೆ ಅಂತ ನಾನು ಆಗ್ಲೇ ಹೇಳಿದೆ. ಇಟ್ಸ್ ಅ 6th ಮೇನ್. ಆನ್ಸರ್ ಎನಿ 4 questions. ಈಚ್ ಕ್ವೆಶನ್ಸ್ ಕ್ಯಾರೀಸ್ 5 marks ಈಚ್. ಇದರಲ್ಲಿ ನೀವು ನೋಡ್ಬೋದು, ನಾನು ಡೈರೆಕ್ಟಾಗಿ ಕಾನ್ಸೆಪ್ಟ್ಸೇ ಹಾಕ್ಬಿಟ್ಟಿದ್ದೀನಿ. ಬೂಲಿಯನ್ ಆಲ್ಜಿಬ್ರಾದಲ್ಲಿ ಎವ್ರಿ ಒನ್ ನೋ ವಾಟ್ ಈಸ್ ಅ ಕೆ ಮ್ಯಾಪ್. ನಾನು ನೋಡಿರೋ ಹಾಗೆ ಇವಾಗ ಎಲ್ಲರೂ ನೀವು ಕೆ ಮ್ಯಾಪ್ ಡ್ರಾ ಮಾಡ್ತೀರಾ. ಇಟ್ ವಿಲ್ ಬಿ ಅ 4 ವೇರಿಯೇಬಲ್ ಕೆ ಮ್ಯಾಪ್ ಓನ್ಲಿ. ಅದನ್ನು ಡ್ರಾ ಮಾಡ್ತೀರಾ, ಮ್ಯಾಪ್ ಡ್ರಾ ಮಾಡ್ತೀರಾ, ಅದರದ್ದು ಕಾರ್ನರ್ ವ್ಯಾಲ್ಯೂಸ್ ಬರೀತೀರಾ, ಅದ್ರ ಕೋಡಿಂಗ್ ಬರೀತೀರಾ, ಎಲ್ಲ ಬರೀತೀರಾ. ಬಟ್ ರಿಸಲ್ಟ್ ಟೈಮಲ್ಲಿ ಯು ವಿಲ್ ಗೋ ರಾಂಗ್. ರಿಸಲ್ಟ್ಗೆ ರಾಂಗ್ ಆಗಬಾರ್ದು. ಇದನ್ನು ಮೇಯ್ನ್ ಇಂಪಾರ್ಟೆಂಟ್. ನಿಮ್ಗೆ 1 marks ಎಲ್ಲಿ ಕಳ್ಕೊತೀರಾ ಅಂದರೆ 69 ಬಂದುಬಿಟ್ಟಿರುತ್ತೆ. ನನಗೆಲ್ಲ ಕರೆಕ್ಟ್ ಇದೆ, ರಿವ್ಯಾಲ್ಯೂಷನ್ ಹಾಕಿದಾಗ ಎಲ್ಲ ಕರೆಕ್ಟ್ ಇದೆ, ಬಟ್ 1 mark ಎಲ್ಲೋಗಿದೆ ಅಂದಾಗ ದಿಸ್ ಮೇ ಬಿ ದ ರೀಸನ್. ರಿಸಲ್ಟ್ ರಾಂಗ್ ಆಗಿಬಿಡುತ್ತೆ. ರಿಸಲ್ಟ್ ರಾಂಗ್ ಆದರೆ ದೇ ವಿಲ್ ಎಲಿಮಿನೇಟ್ 1 marks. ನೆಕ್ಸ್ಟ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಆಗಲೇ ಹೇಳಿದೆ, ಸಿಂಟ್ಯಾಕ್ಸ್ ಕೇಳ್ಬೋದು, ಡೆಫಿನೇಷನ್ಸ್ ಕೇಳ್ಬೋದು, ಆಬ್ಜೆಕ್ಟ್ಸ್ ಅಂದರೆ ಏನಂತ ಕೇಳ್ಬೋದು, ಅದ್ರ ಸಿಂಟ್ಯಾಕ್ಸ್ ಕೇಳ್ಬೋದು. ಅದು ಬಿಟ್ಟು ಹೌ ಟು ಡಿಫೈನ್ ದ ಮೆಂಬರ್ ಫಂಕ್ಷನ್ಸ್ ಆಫ್ ದ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಅದರಲ್ಲಿ 2 types ಇದೆ. ಒನ್ ಇಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಯಾವುದನ್ನು ಅದಕ್ಕೆ ಬೇಕಾದರೂ ಕ್ವೆಶನ್ಸ್ ಕೇಳ್ಬೋದು. ಆ್ಯಂಡ್ ಲಾಸ್ಟ್ ವರ್ಷನ್ ಇಸ್ SQL ಕಮಾಂಡ್ಸ್. ನೀವು ಇಲ್ಲಿ ನೋಡ್ಬೋದು ಪ್ರಾಕ್ಟಿಕಲ್ ಪಾರ್ಟ್ ಅಂತ ಹಾಕಿದ್ದೀನಿ. ಸೊ ಈ ಪ್ರಾಕ್ಟಿಕಲ್ ಪಾರ್ಟ್ ಅಂದ್ರೇನು, ನೀವೇನು ಪ್ರಾಕ್ಟಿಕಲಲ್ಲಿ ಮಾಡಿರ್ತೀರೋ, ಲೈಕ್ ಕ್ರಿಯೇಟ್ ಅ ಟೇಬಲ್. ಒಂದು ಡೇಟಾಬೇಸ್ ಕೊಟ್ಬಿಡ್ತಾರೆ, ಅದರಲ್ಲಿ ಅವರೇ ಡೇಟಾ ಸ್ಟ್ರಕ್ಚರ್ಸು ಕೊಟ್ಟಿರ್ತಾರೆ. ಲೈಕ್ ವಾಟ್ ಈಸ್ ದ ಡೇಟಾ ಟೈಪ್ ಆಫ್ ದಿಸ್ ನೇಮ್, ವಾಟ್ ಈಸ್ ದ ಡೇಟಾ ಟೈಪ್ ಆಫ್ ರಿಜಿಸ್ಟರ್ ನಂಬರ್, ಅದು ಯಾವುದೋ ಒಂದು ಡೇಟಾ ಟೇಬಲ್ ಅವರೇ ಕೊಡ್ತಾರೆ, ಕ್ವೆರಿ ಸ್ಕೀಮಾ ಕೊಡ್ತಾರೆ. ಆ ಸ್ಕೀಮಾಗೆ ದೇ ಮೇ ಆಸ್ ದ ಕ್ವೆಶನ್ಸ್ ಟು ಕ್ರಿಯೇಟ್, to insert, to alter, or to calculate the total marks if it depends on the question. So idu part D portion. Part D ಅಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, we will have a 5th main and a 6th main. ಯಾವುದೇ ಕಾರಣಕ್ಕೂ 6th main ಅಲ್ಲಿ 1 marks ಅನ್ನು ಕಳ್ಕೋಬೇಡಿ. It's very 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 easy. Next we have a
part C. You can see here part C is of 3 marks. Again you have to answer only 4 questions. ಇಲ್ಲೂ ಅಷ್ಟೇ ನಿಮಗೆ 8 ಕ್ವೆಶನ್ ಬರುತ್ತೆ. 1 2 3 4 5 6 7 8 ವಿಚ್ ಮೀನ್ಸ್ 1:2 ರೇಷಿಯೋ ಆಯ್ತು ನಿಮಗೆ. 1:2 ರೇಷಿಯೋದಲ್ಲಿ ನಿಮಗೆ ಇದಾಗ್ತಿದೆ. ಸೊ ಇಲ್ಲಿ 8 ಕ್ವೆಶನಲ್ಲಿ ಇಟ್ಸ್ ಯುವರ್ ಚಾಯ್ಸ್ ಟು. ಇಲ್ಲಿ ನೋಡ್ಬೋದು ಫಸ್ಟ್ ಚಾಪ್ಟ್ರಲ್ಲೇ ಇದೆ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಕ್ಯಾಶ್ ಮೆಮೊರಿ ಕೇಳ್ಬೋದು, ಟೈಪ್ಸ್ ಆಫ್ ರ್ಯಾಮ್ ಕೇಳ್ಬೋದು, ಮದರ್ ಬೋರ್ಡ್ ಟೈಪ್ಸ್ ಕೇಳ್ಬೋದು, ಯಾವುದನ್ನ ಒಂದು ಮದರ್ ಬೋರ್ಡ್ದು ಸ್ಪೆಷಲೈಸೇಷನ್ಸ್ ಕೇಳ್ಬೋದು, ಯಾವ ಪಿನ್ ಇರುತ್ತೆ, ಏನಿರುತ್ತೆ, ಯಾವ ಥರ ಪೋರ್ಟ್ ಇರುತ್ತೆ, XT ಮದರ್ ಬೋರ್ಡ್ ಯಾವ ಥರ ಪೋರ್ಟ್ ಇರುತ್ತೆ, ಅದೆಲ್ಲ ಈ ಕ್ವೆಶನಲ್ಲಿ ಬರ್ಬೋದು. ಅಗೇನ್ ವೆನ್ ಇಟ್ ಕಮ್ಸ್ ಟು ಅ ಡೇಟಾ ಸ್ಟ್ರಕ್ಚರ್, ಅ ಸಿಂಪಲ್ ಅರೇಸ್ ಆಪ್ರೇಷನ್ಸ್ ಯಾವುದು, ಅರೇಸಲ್ಲಿ ಇನ್ನೇನೇನು ಮಾಡ್ಬೋದು, ಟ್ರಾವರ್ಸಿಂಗ್, ಸರ್ಚಿಂಗ್ ಅದೆಲ್ಲ ಬಿಟ್ಟು ಇನ್ನೇನೇನು ಮಾಡ್ಬೋದು. ನೆಕ್ಸ್ಟು ಪಾಯಿಂಟರ್ಸ್. ಇದೆಲ್ರಿಗೂ ಗೊತ್ತು, ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಕಾನ್ಸೆಪ್ಟ್ಸ್ ಇನ್ ಎಂಟೈರ್ C or C++ ಅಂದರೆ ಪಾಯಿಂಟರ್ಸ್ ಅಂತ ಬಂದ್ಬಿಡುತ್ತೆ. ಏನು ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಇಲ್ಲಿ ಬೇಸಿಕ್ಸೇ ಕೇಳ್ತಾರೆ. ಪಾಯಿಂಟರ್ಸ್ ಡೆಫಿನೇಷನ್ ಕೇಳ್ಬೋದು, ಔ ಟು ಡಿಕ್ಲೇರ್ ಅ ಪಾಯಿಂಟರ್ಸ್ ಅಂದರೆ ಹೇಗೆ ಮಾಡ್ಬೋದು, ಮತ್ತು ಅಡ್ರೆಸ್ ಆಫ್ ಸಿಂಬಲ್ನ ಹೆಂಗೆ ಯೂಸ್ ಮಾಡ್ತೀರಾ, ಅದಕ್ಕೆ ಯಾವ ಸಿಂಬಲ್ ಯೂಸ್ ಮಾಡ್ತೀರಾ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಡೇಟಾ ಫೈಲ್ ಹ್ಯಾಂಡ್ಲಿಂಗ್, ಅದರಲ್ಲಿ ಫೈಲ್ ಮೋಡ್ಸ್ ಕೇಳ್ಬೋದು, ರೀಡ್ ಆ್ಯಂಡ್ ರೈಟ್ ಕೇಳ್ಬೋದು. ಸೊ ಅದೆಲ್ಲ ನಾನು ವೆನ್ ಎವರ್ ಐ ಸ್ಟಾರ್ಟ್ ದ ಅವರ್ಸ್ ಐ ವಿಲ್ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನೆಕ್ಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸ್, ಅಗೈನ್ ಫೈಲ್ ಸಿಸ್ಟಮ್ಸ್ ಕೇಳ್ಬೋದು. ದೇರ್ ಆರ್ 3 types ಆಫ್ ಫೈಲ್ಸ್, ಇಂಡೆಕ್ಸ್, ರ್ಯಾಂಡಮ್ ಅದೆಲ್ಲ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಆ್ಯಂಡ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಕೇಳ್ಬೋದು. ನೆಕ್ಸ್ಟ್ ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಕಾನ್ಸೆಪ್ಟ್ಸಲ್ಲಿ ನಿಮಗೆ ಅದರಲ್ಲಿ ಇ ಕಾಮರ್ಸ್ದಿದೆ, ಅದು ಮ್ಯಾಕ್ಸಿಮಮ್ ಒತ್ತು ಪ್ರತಿ ಸಲ ಈ ಕ್ವೆಶನ್ ಬರುತ್ತೆ. ಇ ಕಾಮರ್ಸ್, ಡಿಫೈನ್ ಇ ಕಾಮರ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಇ ಕಾಮರ್ಸ್. ನೆಕ್ಸ್ಟ್ ವೆಬ್ ಡಿಸೈನಿಂಗ್ ಬಂದರೆ ಬೇಸಿಕ್ HTML ಟ್ಯಾಗ್ಸ್. HTML ಟ್ಯಾಗ್ಸ್ ಯಾವುದು, ಬಾಡಿ ಟ್ಯಾಗ್ಸ್ ಒಳಗೆ ಯಾವ್ಯಾವ ಟ್ಯಾಗ್ಸ್ ಬರುತ್ತೆ, ಕಲರ್ ಬರಬೇಕು ಅಂದರೆ ಯಾವ ಟ್ಯಾಗ್ಸ್ ಯೂಸ್ ಮಾಡಬೇಕು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಓಪ್ ನೀವೆಲ್ಲರೂ ಪಾರ್ಟ್ C ಏನು ಕನ್ಫ್ಯೂಷನ್ ಇಲ್ಲ, ಏನೇ ಇದ್ರೂ ಯು ಕ್ಯಾನ್ ಆಸ್ಕ್ ಮೀ, ಐ ವಿಲ್ ಆಲ್ವೇಸ್ ಹೆಲ್ಪ್ ಫಾರ್ ಯು ಪೀಪಲ್. ನೆಕ್ಸ್ಟ್ ವಿ ಹ್ಯಾವ್ ಅ ಪಾರ್ಟ್ B. ಅಗೇನ್ ಇಲ್ಲೂ ಅಷ್ಟೇ 8 ಕ್ವೆಶನ್ಸ್ ಆಪ್ಷನ್ ಇರುತ್ತೆ ಆ್ಯಂಡ್ ಇಟ್ಸ್ ಆಫ್ 2 marks. ನೀವು ಇಲ್ಲಿ ನೋಡ್ಬೋದು ಇಟ್ಸ್ ಆಫ್ 2 marks where you have to answer only 4. Again you will have a 8 options, 1 2 3 4 5 6 7 8. Again the ratio 1:2. ಅದಕ್ಕೆ ನಾನು ಸ್ಟಾರ್ಟಿಂಗೇ ಹೇಳಿದ್ದು, ಯಾರು 20/20 ಪಾರ್ಟ್ A ಅಲ್ಲಿ ಸ್ಕೋರ್ ಮಾಡ್ತಾರೋ ರಿಮೈನಿಂಗ್ ಆಲ್ ಸೆಕ್ಷನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಪಾರ್ಟ್ A ಸ್ಕೋರ್ ಮಾಡೋದೇ ಇಂಪಾರ್ಟೆಂಟ್. ಸೊ ಇಲ್ಲಿ ಬೂಲಿಯನ್ ಆಲ್ಜಿಬ್ರಾ, ಇಲ್ಲಿ ಏನು ಕೇಳ್ಬೋದು, ಬೂಲಿಯನ್ ಆಲ್ಜಿಬ್ರಾದಲ್ಲಿ ಲಾಸ್ ಕೇಳ್ಬೋದು, 8 ಲಾಸ್ ಇದೆ. ಡಿ ಮಾರ್ಗನ್ಸ್ ಥಿಯರಮ್ ಬೇಸಿಕ್ ಏನು ಅಂತ ಕೇಳ್ಬೋದು, ಆರ್ ಯಾವುದೋ ಒಂದು ಸಿಂಪ್ಲಿಫೈಡ್ ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅದನ್ನು ಟ್ರೂತ್ ಟೇಬಲ್ ಮೆಥಡಲ್ಲಿ ಸಾಲ್ವ್ ಮಾಡಿ ಅಂತ ಕೇಳ್ಬೋದು. ನೆಕ್ಸ್ಟ್ ಲಾಜಿಕ್ ಗೇಟ್ಸ್, ವಿ ಆರ್ 3 ಬೇಸಿಕ್ ಗೇಟ್ಸ್ ಲೈಕ್ ಆ್ಯಂಡ್, ಆರ್ ಆ್ಯಂಡ್ ನಾಟ್, ಅದರದ್ದು ಡಯಾಗ್ರಾಮ್ ಬರೆದು ಟ್ರೂತ್ ಟೇಬಲ್ ಹೇಳ್ಬೋದು. ನೆಕ್ಸ್ಟ್ ಊಪ್ಸ್ ಕಾನ್ಸೆಪ್ಟ್ ಆಗಿರ್ಬೋದು. ಅಗೈನ್ ದ ಊಪ್ಸ್ ಕಾನ್ಸೆಪ್ಟ್ಸ್, ಅಲ್ಲಿ 5 marks ಅಲ್ಲಿ ಊಪ್ಸ್ ಕಾನ್ಸೆಪ್ಟ್ಸಲ್ಲಿ ಎಂಟೈರ್ ಕಾನ್ಸೆಪ್ಟ್ಸ್ ಕೇಳ್ಬೋದು. ಇಲ್ಲಿ ದೇ ಮ್ಯಾಸ್ಕ್ ಎನಿ 1 or 2. ಡಿಫೈನ್ ಡೈನಾಮಿಕ್ ಬೈಂಡಿಂಗ್, ಡಿಫೈನ್ ಪಾಲಿಮಾರ್ಫಿಸಮ್, ಡಿಫೈನ್ ಡೇಟಾ ಎನ್ಕ್ಯಾಪ್ಸುಲೇಷನ್. ನೆಕ್ಸ್ಟ್ ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಡಿಸ್ಟ್ರಕ್ಟರ್ಸ್, ಇಲ್ಲಿ ಸಿಂಟ್ಯಾಕ್ಸ್ ಕೇಳೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಗಿವ್ ದ ಸಿಂಟ್ಯಾಕ್ಸ್ ಆಫ್ ಕನ್ಸ್ಟ್ರಕ್ಟರ್, ಗಿವ್ ದ ಸಿಂಟ್ಯಾಕ್ಸ್ ಆಫ್ ಡಿಸ್ಟ್ರಕ್ಟರ್ಸ್. ನೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗ್, ಡಿಫ್ರೆನ್ಸ್ ಬಿಟ್ವೀನ್ ಅ ರೀಡ್ ಆಫ್ ಮೆಥಡ್ ಆ್ಯಂಡ್ ಅ ರೈಟ್ ಆಫ್ ಮೆಥಡ್. ಟೈಪ್ಸ್ ಆಫ್ ಫೈಲ್, ವಿ ಹ್ಯಾವ್ 2 types ಆಫ್ ಫೈಲ್, ಅದನ್ನು ಅಲ್ಲಿ ಕೇಳ್ಬೋದು. ಅಗೈನ್ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಡೆಫಿನೇಷನ್ಸ್, ವಾಟ್ ಯು ಮೀನ್ ಬೈ database, define database, what are the basic characteristics of database. Then SQL commands, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಗೇನ್ ಇಲ್ಲಿ ಪ್ರಾಕ್ಟಿಕಲ್ ಪಾರ್ಟ್ ಬರುತ್ತೆ. DDL ಕ್ವೆರೀಸ್ ಯಾವ್ದು, DML ಕ್ವೆರೀಸ್ ಯಾವ್ದು, ಅದರ ರಿಲೇಟೆಡ್ ಪ್ರಾಕ್ಟಿಕಲ್ ರಿಲೇಟೆಡ್ ಕಮಾಂಡ್ಸ್ ಕ್ವೆಶನ್ಸು ಇಲ್ಲಿ ಬರುತ್ತೆ. ದೆನ್ ಅಗೈನ್ ವೆನ್ ಇಟ್ ಕಮ್ಸ್ ಟು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್, ಇಲ್ಲೂ ಅಷ್ಟೇ ನಿಮಗೆ ಬೇಸಿಕ್ಸ್ ಡೆಫಿನೇಷನ್ಸ್ ಬರುತ್ತೆ. ಟೋಪೋಲಜಿ ಅಂದರೆ ಏನು, ಯಾವ ಥರ ಟೋಪೋಲಜಿ ಯೂಸ್ ಮಾಡಬೇಕು, ದೆನ್ ವೇವ್ಸ್ ಅಂದರೆ ಏನು, ಸ್ಯಾಟಲೈಟ್ಸಿಂದ ಹೇಗೆ ಬರುತ್ತೆ, ಅದನ್ನೆಲ್ಲ ಇಲ್ಲಿ ಕವರ್ ಮಾಡ್ತಾರೆ. ನೆಕ್ಸ್ಟ್ as I told, reverse engineering. Coming to the last part, the most important part, part A. Part A ಅಲ್ಲಿ 1 to 20 questions ಇರುತ್ತೆ, 1 to 15 questions MCQs ಇರುತ್ತೆ. 1 to 15 questions MCQ ಇರುತ್ತೆ. ಇದರಲ್ಲಿ ರಾಂಗ್ ಆಯ್ತಂದ್ರೆ ರಾಂಗ್, ದೇರ್ ಇಸ್ ನೋ ಅದರ್ ಆಪ್ಷನ್. ನೀವು ಕಾಟ್ ಮಾಡಿ ಇನ್ನೊಂದು ಬರೆಯೋಕ್ಕೆ ಚಾನ್ಸೇ ಆಗಲ್ಲ. ಸಿನ್ಸ್ OMR ಇಲ್ಲದೆ ಇರೋದ್ರಿಂದ ನಿಮಗೆ ಲಾಸ್ಟಲ್ಲಿ ಉಳಿತು ಅಂದರೆ ಚೇಂಜ್ ಮಾಡ್ಬೋದು. ಬಟ್ OMR ಇದ್ದಿದ್ರೆ ಇದು ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಯು ಪೀಪಲ್ ಆರ್ ಲಕ್ಕಿ, ಅದಿಲ್ಲ, ಆರಾಮ್ಸೆ ನೀವು 1 to 15 ಆರಾಮಾಗಿ ಸ್ಕೋರ್ ಮಾಡ್ಬೋದು.
ಅದೇ 1 to 50 ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವೇನು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿದ್ದೀರಾ ಬೇಸ್ಡ್ ಆನ್ ದಟ್ ದೀಸ್ ಕ್ವೆಶನ್ಸ್ ಆರ್ ಫ್ರೇಮ್ಡ್. ಡೈರೆಕ್ಟ್ ಕ್ವೆಶನ್ಸ್ ಥರ ಇರಲ್ಲ ಅದು. ವಾಟ್ ಈಸ್ ದ ಸಿಂಬಲ್ ಆಫ್ ಆ್ಯಂಡ್ ಗೇಟ್, ಅಥವಾ ಆ್ಯಂಡ್ ಗೇಟ್ ಸಿಂಬಲ್ ಕೊಟ್ಬಿಟ್ಟು ಇನ್ಪುಟ್ ಕೊಟ್ಬಿಟ್ಟು ಅದ್ರದ್ದು ಔಟ್ಪುಟ್ ಏನಿರ್ಬೋದು ಆ ಥರ ಕ್ವೆಶನ್ಸ್ ಆದರೂ ಕೇಳ್ಬೋದು. ಅದೇ ಥರ ಕ್ವೆಶನ್ಸು 1 to 15 ಇರುತ್ತೆ, ಬೇಸ್ಡ್ ವಿಚ್ ಕವರ್ಸ್ ಆಲ್ ದ ಚಾಪ್ಟರ್ಸ್. which covers all the chapters from starting from typical configuration of a computer system to web designing. 14 ಚಾಪ್ಟರ್ದು ಎಲ್ಲ ಕವರ್ ಆಗಿರುತ್ತೆ. Then remaining 5 marks, as I told, fill in the blanks. Fill in the blanks. Fill in the blanks ಇರುತ್ತೆ. ಸೊ ಹೇಗೆ ನಾವು fill in the blanks ಬರೀವು, it's a one word answers. What is the operator used to define the member functions outside the class? ಅದು ಥರ ಕ್ವೆಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಬೇರೆ ಥರನೂ ಕೇಳ್ಬೋದು. ಡ್ಯಾಶ್ ಇಸ್ ದ ಆಪರೇಟರ್ ಯೂಸ್ಡ್ ಟು ಆಕ್ಸೆಸ್ ದ ಮೆಂಬರ್ಸ್ ಇನ್ ದ ಆಕ್ಸೆಸಿಂಗ್ ದ ಮೆಂಬರ್ಸ್ ಆಫ್ ದ ಕ್ಲಾಸ್ ಬೈ ಆಬ್ಜೆಕ್ಟ್ಸ್, ಆ ಥರದ್ದಾದರೂ ಕೇಳ್ಬೋದು. ಆ ಥರದ್ದು 5 fill in the blanks ಕ್ವೆಶನ್ ಇರುತ್ತೆ. ಸೊ ಆಲ್ ಟುಗೆದರ್ 15 + 5 ಇಟ್ ಈಸ್ 20. ಸೊ ನಿಮ್ಮ ಎಂಟೈರ್ ಕ್ವೆಶನ್ ಪೇಪರು 105 ಮಾರ್ಕ್ಸ್ಗಿರುತ್ತೆ. ಬಟ್ ನಾವು ಬರಿಬೇಕಾಗಿರೋದು 70 ಮಾರ್ಕ್ಸಿಗೆ ಮಾತ್ರ. ಸೊ 35 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ ನಿಮ್ಮ ಕೈಯಲ್ಲಿ. ಸೊ ಈಸಿಲಿ ನಾನು ಆಗಲೇ ಮತ್ತೆ ಹೇಳ್ತಾ ಇದ್ದೀನಿ, ದೋಸ್ ಹೂ ವಿಲ್ ಸ್ಕೋರ್ 20 on 20 ಇನ್ ಫಸ್ಟ್ ಸೆಕ್ಷನ್, ದೇ ಆರ್ ರೆಡಿ ಟು, ಅಲ್ಲಿ ಕನ್ಫರ್ಮ್ ನಿಮ್ಮ ಕಾನ್ಫಿಡೆನ್ಸ್ ಬಂತು ಅಂದರೆ 20 on 20 ಬರ್ತಿದೆ ಅಂತ, ದೆನ್ ನಿಮ್ಗೆ ಆರಾಮ್ಸೆ ಕಾನ್ಫಿಡೆಂಟ್ ಬರುತ್ತೆ ದಟ್ ಯು ಆರ್ ಸ್ಕೋರಿಂಗ್ 70 on 70 ಇನ್ CS ಪೇಪರ್. ಆ್ಯಂಡ್ ಇನ್ ಮೈ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ನಾನು ನೋಡ್ತಾ ಇರೋದ್ರಿಂದ CS ಅಲ್ಲಿ 70 on 70 ಗೆಟಿಂಗ್ ಈಸಿ ಫಾರ್ ಆಲ್ ದ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕೋರ್ಸಸ್ ಯು ಹ್ಯಾವ್ ಚೂಸ್ಡ್. ಓಕೆ, ಸೊ ನೆಕ್ಸ್ಟ್ ಅವರ್ಸ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಕಮೆಂಟಲ್ಲಿ ಹಾಕಿ, ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು.